ಗೈಸ್ ಆ್ಯಕ್ಚುಲಿ ಇವಾಗ ನಾನು ನಮ್ಮ ಗಾನವಿನ ಕಾಲೇಜಿಗೆ ಬಿಡೋಕ್ಕಂತ ಹೋಗಿದ್ದೆ. ನಮ್ಮಪ್ಪ ಇಲ್ಲೆಲ್ಲ ಸ್ವಲ್ಪ ಎಲೆಗಳಿತ್ತು ಈ ಮರದ್ದು. ಹೇಳಿದ್ರು ನೀನು ಬಾ ತುಂಬಾ ಇಬ್ರು ಸೇರಿ ಅಂತ. ನಾನು ಬರೋಷ್ಟೊತ್ತಿಗೆ ಇವರೇ ಫುಲ್ಲು ಕ್ಲೀನ್ ಮಾಡೋರೆ. ನೋಡಿ ಇಲ್ಲಿ ಸ್ವಲ್ಪ ನೀರು ಹಾಕೋಣ ಪಪ್ಪ ಇಲ್ಲಿ. ಅಂದರೆ ಹಿಂಗೆ ಇದು ಮಾಡೋಣ, ಧೂಳು ಬರಲ್ಲ. ಜಗ್ಗಲ್ಲಿ ಸುಮ್ಮನೆ ಹಿಂಗೆ ಎರ್ಚಿದ್ರೆ ಧೂಳು ಕಡಿಮೆ. ಅದೇ ಇಲ್ಲಿ ಇವತ್ತು ಫೆಬ್ರವರಿ 19 ಪಪ್ಪಂಗೆ ವಿಶ್ ಮಾಡ್ದ. ಇಲ್ಲ ಮಾಡಿಲ್ಲ, ನೀನ್ ಮಾಡು. ವಿಶ್ ಯು ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ವೆರಿ ಮಚ್. ಆಗ್ಲೇ 7:45 ಆಗ್ಬಿಡ್ತಾ ಅನ್ಕತೇನೆ. ರಿಂಗ್ ಆಯ್ತಾ ಇರೋದಕ್ಕೆ 7 ಕಾಲಿಗೆ ಮಾಡಿದ್ದ. ನಾಳೆ ಪ್ರಭಾಣ ಬರ್ತಡೆ ಅನ್ನೋದು ಆಲ್ರೆಡಿ ಮರ್ತೋಗ್ಬಿಟ್ಟಿದೀನಿ. ನಾಳೆ ಪ್ರಭಾಣಂದಲ್ವಾ? ಗೈಸ್ ಇವತ್ತು ಬೀಟ್ರೋಟ್ ಕ್ಯಾರೆಟ್ ಜ್ಯೂಸ್ ನಾನೇ ಮಾಡ್ಕೊತಾ ಇದ್ದೀನಿ. ಈಗ ನಿಮಗೆ ತೋರ್ಸೋಕ್ಕೋಸ್ಕರ ಮೇಲಿಟ್ಕೊಂಡು ಸಿಪ್ಪೆನ ಸುಲಿತಿದ್ದೀನಿ, ಗೊತ್ತಾ? ನೋಡಿ ವ್ಲಾಗರ್ ಸ್ಟ್ರಗಲ್ ಹೆಂಗಿರುತ್ತೆ ಅಂತ. ಯಾವ ಸಿಪ್ಪೆನೇ ಗೊತ್ತಿಲ್ಲ. ಕೆಳಗೆ ಇದು ಮಾಡು, ಸಿಪ್ಪೆ ಬರುತ್ತೆ. ಚಿರು ಕಸ ಮಾಡ್ದಾಗ ಮಾಡ್ಬೇಡ ಕಣ್ಚಿರನ. ಕಸ ನೋಡು ಹಿಂಗ್ ಉದ್ರಿಸ್ತಾರೇನೋ, ಅದ್ರ ಬದಲು ಕ್ಯಾಮ್ರಾ ಇಲ್ಲಿ ಎಲ್ಲಾರು ಇಟ್ಕೊ, ಇಲ್ಲಿ ಅರಿಯದ್ ಕಾಣುತ್ತಲ್ವಾ? ಹಂಗ್ ಮಾಡ್ಬಾರ್ದು. ಅವತ್ತಿದ್ರು ಮೇಲೆ ಕೆಳಗೆ ಮೇಲೆಲ್ಲ ಚೆಲ್ಕೊಂಡು ಹಂಗ್ ಇದ್ ಮಾಡ್ತಾರ. ನೋಡಿ ಕೆಳಗೆಲ್ಲ ಬೀಳ್ತೈತೆ. ಹಾಕದನ್ನ ಮಿಕ್ಸಿ ಕಟ್ ಮಾಡಿ ಹಾಕು, ಕೆಳಗಿಡ್ಕೊ ಜಾರ್ನ. ಇಲ್ಲಿ ಇಡು ಹಿಂಗೆ. ಇವಾಗ ಇದ್ ಮಾಡ್ಕೊ. ಅಮ್ಮ ಸುಮ್ಮನೆ ಹಿಂಗೆ ಕಟ್ ಮಾಡ್ಕೊಂಡು ಹೋಗ್ಲಾ ಇದನ್ನ? ಹಂಗ್ ಕಟ್ ಮಾಡಕ್ಕಾಗಲ್ಲ. ಹಿಂಗ್ ಕೊಡಿಲಿ, ತೋರಿಸ್ತೀನಿ, ಕೊಡು. ಅದಾಗ ತಗೋದು ಮಿಕ್ಸಿ ಜಾರ್ ಕೊಡಿಲಿ. ಕಟ್ ಮಾಡಂಗೆ ಪಟಾಪಟ್ಟನೆ ಹಿಂಗೆ ಕಟ್ ಮಾಡಿ ಪೇಸ್ಟ್ ಮಾಡ್ಕೆ. ತಗೋ ಕಟ್ ಮಾಡು. ನಾನು ಇಲ್ಲಿ ಚಪಾತಿ ಮಾಡ್ತಾ ಇಲ್ವಾ? ಗೈಸ್ ನೋಡಿ ಇಲ್ಲಿ ಎಷ್ಟೆಲ್ಲ ಕಸ ಮಾಡೋರು ನಮ್ಮಮ್ಮ. ಮಾಡ್ತಾರೆ. ಗೈಸ್ ಕ್ಯಾರೆಟ್ ಬೀಟ್ರೋಟ್ ಎಲ್ಲ ಕಟ್ ಮಾಡಾಯ್ತು. ಈಗ ಮಿಕ್ಸಿಲಿ ಆಡ್ಸೋಣ. ಈಗ ಫುಲ್ ಹಿಂಗೆ ಪ್ರೆಸ್ ಮಾಡಿರ್ಬೇಕಾ ಕ್ಯಾಪನ್ನ? ಗೈಸ್ ನಮ್ಮಮ್ಮಂಗೆ ಈಗ ಬೀಟ್ರೋಟ್ ಜ್ಯೂಸು ಮಾಡಕ್ಕೆ ಹೇಳಿದೆ. ಅಲ್ಲಿ ಬೀಟ್ರೋಟ್ ಜ್ಯೂಸ್ ಸೋಸ್ತವ್ರೆ. ನಮ್ಮಮ್ಮನ ಕೆಲ್ಸ ಈಗ ನಾನು ತಗೊಂಡಿದ್ದೀನಿ ಚಪಾತಿ ಅರಿಯೋದು. ಬನ್ನಿ ಚಪಾತಿನ ಅರಿಯೋಣ. ಇದು ನನ್ನ ಕೆಲಸನೇ ತಗೊಳಪ್ಪ. ಅದೇ ಹೆಂಗ್ ಬೇಕಂಗ ರೀತಿಯಲ್ಲೂ ಆಸನ್ನೇ ಅದಕ್ಕಿದೆಯಾ? ಏನಮ್ಮ ಇವೆಲ್ಲ ನೋಡ್ದ ಸುಲಭ ಇಲ್ಲ. ಕುತ್ಕೊಂಡು ತಿನ್ನೋದಕ್ಕೆ ಮಾತ್ರ ಸುಲಭ. ಹಸಿಟ್ ಇಲ್ಲೇ ಬಿತ್ತಲ್ಲಮ್ಮ. ಸಾಕಾ ಗೈಸ್? ಆದ್ರೂ ಮಾತ್ರ ಹಿಂಸೆನೆ. ಹಿಂಸೆ ಅಂದ್ರೆ ಕಷ್ಟ ಐತೆ. ನಾವು ನೋಡಕ್ಕೆ ತಿನ್ನಕ್ ಬೇಕಿರೆಲ್ಲ ಸುಲಭ, ಮಾತ್ರ ಅಡಿಗೆ ಮಾಡೋದಿದೆಯಲ್ಲ ನಿಜ ನೀನ್ ಗ್ರೇಟ್ ಕಣಮ್ಮ. ಎಲ್ಲ ತಾಯಿದಿರ್ ಗ್ರೇಟೇ ಮಾತ್ರ. ಡೈಲಿ ಬೆಳಗ್ಗೆ ಅಡಿಗೆ ಮಾಡೋದು, ತಿಂಡಿ ಮಾಡೋದು. ಅದ್ರಲ್ಲಿ ಬೇರೆ ಕುಂಕುಮ ಹಾಕ್ತಾರೆ. ಉಪ್ಪ ಹಿಂಗ್ ಉಪ್ಪ? ನಂಗೆ ಉಪ್ಪಿಲ್ಲ, ನಂಗೆ ಸಪ್ಪೆ. ಅದಾದ್ಮೇಲೆ ಎಷ್ಟು ದಿನ ಇದ್ದಿದ್ದು ಸಾಂಬಾರು. ಹಳೆ ಚಿತ್ರಾನ್ನ ಅನ್ನೋದು ಬೇರೆ, ಹಳೆ ಚಿತ್ರಾನ್ನ ಗೊಜ್ಜು ಅನ್ನೋದು ಬೇರೆ, ಆಮೇಲೆ ಹಳೆ ಸಾಂಬಾರು ಅನ್ನೋದು ಬೇರೆ. ಯಾರ ಪಪ್ಪನ? ಗೈಸ್ ನಿಜ ನಂಗೆ ಕ್ಲೀನಾಗಿ ನಂಗೆ ಕ್ಯಾರೆಟ್ ಬೀಟ್ರೋಟ್ ಕ್ಲೀನಾಗಿ ಕಟ್ ಮಾಡಕ್ ಬರಲಿಲ್ಲ. ಕಟ್ ಮಾಡಿದೆ ಬಟ್ ಕ್ಲೀನಾಗಿ ಕಟ್ ಮಾಡಕ್ ಬರಲಿಲ್ಲ. ನೋಡಿ ಇವಾಗ ಈ ಚಪಾತಿನೂ ಅರಿಯೋಣ ಅಂತ ಅನ್ಕೊಂಡೆ. ನೋಡಿ ಇದೊಳ್ಳೆ ಹೆಂಗ್ ಅರ್ತಿದ್ದೀನಿ. ಮನೆಗೆ ಯಾರು ಬಂದ್ರು? ಈಗೇನು ಮಾತಾಡ್ಸ್ಬಿಡು ಗೈಸ್ ಮನೆಗೆ ಅಜ್ಜಿ ಮತ್ತೆ ಮಾಮ ಶಿಯಾ ಬಂದವ್ರೆ. ಯಾವ ಅದು ಇವಾಗ ಡಿಆಕ್ಟಿವೇಟ್ ಆಗೈತೆ. ಸ್ವಲ್ಪ ಹೊತ್ತು ಆಕ್ಟಿವ್ ಆಗ್ಬೇಕು. ಚಪಾತಿ ತಿಂತೀಯಾ? ಚಪಾತಿ ಮಾಡ್ಕೊಡ್ಲಾ? ಖಾರ ಅಲ್ವಾ ನಿಂಗೂ? ತರನ ಖಾರ ಕುತ್ಕೊಂಡು ಓಡಾಡ್ತೀಯ ಹಂಗಂದ್ರೆ? ಏನಂಗಂದ್ರೆ ಅದೇ ಅನ್ನೋದು ಅಂತೀಯಲ್ಲ ಅಂತ ಬೈತಾರೆ. ಗೈಸ್ ನಮ್ಮ ಶಿಯಾ ಫುಲ್ ಹ್ಯಾಪಿ ಆಗೈತೆ ಸದ್ಯ. ಇವತ್ತೇನು ಅಳ್ತಿಲ್ಲ. ಆ್ಯಕ್ಚುಲಿ ಇಲ್ಲಿಗೆ ಬಂದರೆ ಸ್ವಲ್ಪ ಅಳುತ್ತೆ. ಸ್ವಲ್ಪ ಅಂದರೆ ಬಂದ ತಕ್ಷಣ ಮಂಕಾಗಿರುತ್ತೆ. ಆಮೇಲೆ ಸ್ವಲ್ಪ ಅದಕ್ಕೆ ಅಡ್ಜಸ್ಟ್ ಆಗಬೇಕು. ಸರಿ ನಾನು ಇದಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಲ್ಲಿ ಬುಕ್ ಸ್ಟೋರ್ ಕಡೆಗೆ. ಆ ಪಾನ್ ಕಾರ್ಡು ಇದು ಮೈನರ್ ಇತ್ತಲ್ಲ ಮೇಜರ್ ಮಾಡ್ಸೋಕ್ಕೆ ಗೈಸ್ ಅಂತ. ನನ್ನ ಪಾನ್ ಕಾರ್ಡು ಸ್ಟಾರ್ಟಿಂಗ್ 18 ಕೆಳಗಡೆ ಇದ್ದಾಗ ಮಾಡಿಸಿದೆ. ಅವಾಗ ಮೈನರ್ ಅಂತ ಇತ್ತು ಪಾನ್ ಕಾರ್ಡಲ್ಲಿ.
18+ ಆದಮೇಲೆ ಮೇಜರ್ ಅಂದರೆ ಫೋಟೋ ಬರುತ್ತಲ್ಲ, ಸೊ ಅದು ಇನ್ನೂ ಅಪ್ಡೇಟ್ ಮಾಡಿಸಿಲ್ಲ. ಅದಕ್ಕೆ ಇವಾಗ ಹೋಗಿ ಅದನ್ನಾದರೂ ಮಾಡ್ಸೋಣ ಅಂತ ಅಂದ್ಕೊಂಡೆ. ಸೊ ಬನ್ನಿ, ಅದಕ್ಕೆ ಆಧಾರ್ ಕಾರ್ಡ್ ಜೆರಾಕ್ಸು, ಪಾನ್ ಕಾರ್ಡ್ ಜೆರಾಕ್ಸ್ ಎಲ್ಲ ಬೇಕಿತ್ತಂತೆ, ಅದನ್ನು ತಗೊಂಡಿದ್ದೀನಿ. ಸೊ ಚಲೋ ಗೈಸ್, ಸ್ಕೂಟಿಲೇ ಹೋಗ್ಬಿಟ್ಟು ಬರೋಣ. ಬಟ್ ಈಗ ಸ್ಕೂಟಿಲಿ ಪೆಟ್ರೋಲ್ ಇದೆಯಲ್ವೋ ಗೊತ್ತಿಲ್ಲ. ಸೊ ಒಂದ್ಸಲ ಚೆಕ್ ಮಾಡೋಣ. ಪೆಟ್ರೋಲ್ ಇದೆ. ಅಂಕಲ್, ಅಪ್ಪ ಬಂದಿದ್ರಲ್ಲ, ಇದು ಪಾನ್ ಕಾರ್ಡ್ ಮೇಜರ್. ಆಧಾರ್ ಕಾರ್ಡು ಪಾನ್ ಕಾರ್ಡ್ ಐತೆ, ಸಿಗ್ನೇಚರ್ ಸಾಕಾ? ಫೋಟೋ ಒಂದು ಸಾಕಲ್ವಾ ಫೋಟೋ? ಹಾಂ, ಮೊಬೈಲ್ ನಂಬರ್ ಅದೇ ಇರಲಿ. ಹಾಂ ಸರಿ ಅಂಕಲ್, ಇದು ಫೋನ್ ಮಾಡ್ತೀರಾ ಅಲ್ವಾ? ಎಲ್ಲ ಕ್ಯಾಪ್ ಎಲ್ಲ ಕೊಡಿಲೆ, ಕ್ಯಾಪ್ ಕೊಡಿಲೆ, ಕ್ಯಾಪ್ ಕೊಡು. ಅವು ಹೋಗ್ಲಿ, ಹಾಕ ಕ್ಯಾಪ್ ಕೊಡಿಲೆ. ಎಲ್ಲ ಕ್ಯಾಪು ಐ ಹತ್ಕೊಡಲ್ಲ. ಸತ್ರಿ ಆಗ್ತಾರೆ ಅಂತ ಹೆಂಗೆ ಈ ಕಡೆಯಿಂದ ಗಮನ ಗೈಸ್, ಪಾನ್ ಕಾರ್ಡನ್ನ ಅಪ್ಡೇಟ್ ಮಾಡ್ಸೋಕ್ಕೆ ಕೊಟ್ಬಿಟ್ಟು ಬಂದೆ. ಇಲ್ಲಿ ನೋಡಿದ್ರೆ ನಮ್ಮಮ್ಮ ಮತ್ತು ಶಿಯಾ ಇಲ್ಲಿ ಕಲಂಗ್ರಿ ಹಣ್ಣು ತಿಂತಾರೆ. ಎಲ್ಲಿ ಶಿಯಾ? ಇಲ್ಲೇ ಕಲಂಗ್ರಿ ಹಣ್ಣು ತಿಂತಿದ್ದೀರಾ? ಕಲಂಗ್ರಿ ಹಣ್ಣು ಚೆನ್ನಾಗಿದ್ಯಾ? ಮಾಮಗೆ ಹೇಳಿ ಚೆನ್ನಾಗಿದ್ಯಾ ಅಂತ. ಚೆನ್ನಾಗಿದ್ಯಾ? ದಾಯ್ ಕಲಂಗ್ರಿ ಹಣ್ಣು ತಿಂದಾದ್ಮೇಲೆ ಸ್ವಲ್ಪ ಬ್ಯುಸಿ ಆದೆ ಗೈಸ್. ಮತ್ತೆ ವ್ಲಾಗ್ ಏನೂ ಮಾಡಲಿಲ್ಲ. ಆಮೇಲೆ ಡೈರೆಕ್ಟು ಸಂಜೆ ಒಂದು 7 ಗಂಟೆ ಹಂಗೆ ಹೋಗಿ ನಾವು ಅಪ್ಪಂಗೆ ಕೇಕ್ ತಗೊಬರೋಣ ಅಂತ ಹೋದೆ ಗೈಸ್. ನಾವು ಅಪ್ಪನ ಬರ್ಡೇಗೆ ಈ ಕೇಕನ್ನು ಕಟ್ ಮಾಡ್ಸೋಣ ಅಂತ ಇದ್ದೀನಿ ಈಗ ಗೈಸ್. ಚಲೋ ಕೇಕ್ ತಗೊಂಡಾಯ್ತು. ಈಗ ನಾವು ಅಪ್ಪ ಇನ್ನೇನು ಮನೇಲೇ ಇರ್ತಾರೆ ಅನ್ಸುತ್ತೆ. ಈಗ ಸಿಟಿಗೆ ಹೋಗಿದ್ದವ್ರು ಬಂದಿರ್ತಾರೆ. ಈಗ ಹೋಗಿ ಕೇಕ್ ಕಟ್ ಮಾಡ್ಸೋಣ. ಚಲೋ ಗೈಸ್, ಆ್ಯಕ್ಚುಲಿ ಇವಾಗ ಕೇಕು ಇಲ್ಲೇ CT 100 ಮೇಲೆ ಐತೆ. ದೊಡ್ಡಪ್ಪ ಎಲ್ಲ ಐತೆ, ಒಳಗಡೆ ಕೂತೈತಾ TV ನೋಡ್ತಾ. ಈಗ ಏನಾಗೈತೆ ಗೊತ್ತಾ ಗೈಸ್, ಈಗ ಇದರಲ್ಲಿ ಕೇಕಿಗೆ ತಗೊಂಡು ಬಂದಲ್ಲ, ಕ್ಯಾಂಡಲ್ ಕೊಟ್ಟಿಲ್ಲ. ಅದಕ್ಕೆ ಕ್ಯಾಂಡಲ್ ಮೇಲ್ಗಡೆ ಮನೇಲಿ ಎಲ್ಲೋ ಇಟ್ಟವಳು ಅಂತ ಹೇಳು, ಹೌಸ್ ಇಟ್ಟವಳಂತೆ. ಜೋಡ್ಸಿಟ್ಟಿದ್ಯಾ ಗೈಸ್? ಅದು ಎಲ್ಲಿಟ್ಟವಳೋ ಗೊತ್ತಿಲ್ಲ ಕ್ಯಾಂಡಲ್ಲ. ಅಯ್ಯೋ, ಕೊಡಿಲಿ, ಇಟ್ಕೊಳ್ಳಿ. ಇದನ್ನ ಈಸಿಯಾಗಿ ಇದನ್ನ ಬಿಚ್ಚಕ್ ಬರಲ್ಲ. ನೀನು ಯಾವ ಸೀಮೆ ಹುಡುಗಿನಪ್ಪ ನೀನು? ನೋಡಿಲಿ, ಯಾವ್ದಿದ್ರಲ್ಲಿ ಇದೆ ಕ್ಯಾಂಡಲ್? ಅಲ್ಲ, ಹಂಗೆ ಕುಕ್ಕರಿಸ್ಬಿಡ್ತೀನಿ ಹಂಗೆ. ಯಾವ ಒಂದು ತೆಗ್ಯಾವ ಇದ್ ಮುಂದೆ ತಗೊಳ್ಳೋಣ. ಅದೇ ಐತಲ್ಲಿ ಪಪ್ಪಂಗೆ ಇವಾಗ ಸುಮ್ಮನೆ ಕಣ್ಣಿಗೆ ಬಟ್ಟೆ ಕಟ್ಟಣ. ಕಣಮ್ಮ, ಜಸ್ಟ್ ಒಂದು ಚೇರ್ ಮೇಲೆ ಒಂದು ವೈಟ್ ಬಟ್ಟೆ ಹಾಕಿ ಆರಾಮಾಗಿ ಕೇಕನ್ನು ಕಟ್ ಮಾಡ್ಸೋಣ. ಆ್ಯಕ್ಚುಲಿ ನಮ್ಮ ಮನೇಲಿ ಇವೇನು ಮಾಡೋದೇ ಇಲ್ಲ ಗೈಸ್. ಇವೆಲ್ಲ ಕೇಕು ಕಟ್ಟು ಏನು ಮಾಡೋದೇ ಇಲ್ಲ. ಜಸ್ಟ್ ಏನೋ ಪಾಪ ನಿಮಗೆ ಕಣ್ಣಿಗೆ ಬಟ್ಟೆ ಕಟ್ಟೋಣ. ನೀವು ಹಂಗಾಸ್ ಬನ್ನಿ, ಈ ಬಟ್ಟೆ ತಕ್ಕ ತಕ್ಷಣ ಉಯ್ಸ ಅನ್ಬೇಕು ನೀವು. ಹಾಂ, ಮಾಕ ಏನು ನೋಡ್ತೀವಿ, ಹೋಗಿ ಕೇಕ್ ತಗೋಬಾರಿ. ತಳ್ಬೇಡ, ಜೋರಾಗಿ ದನ ಇದ್ದಂಗಿದ್ಯಾ? ಯಾರು? ನಾನು ಸಣ್ಣ ಆಗಿದ್ದೀನಿ ಕಣ, ವಾಕ್ ಮಾಡಿ. ಸುಮ್ಮನೆ ಇರೋಚಿರ ಹಂಗೆ ಗಟ್ಟಿಯಾಗಿತ್ತಲ್ಲ. ಬಿಡಲಿ, ಇಲ್ಲಿ ಕಡೆ ಈ ಕಡೆ ಗೈಸ್. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಮನೇಲಿ ಈ ಥರ ಹಿಂಗೆ ಸೆಲೆಬ್ರೇಷನು ಕೇಕ್ ಕಟ್ ಮಾಡೋದೇ ಇಲ್ಲ. ನಾವು ಸಿಂಪಲ್ ಬರೀ ಒಂದು ವಿಶ್ ಮಾಡ್ತೀವಿ ಅಷ್ಟೇ, ಆಯಿತಾ? ಈ ಥರ ಎಲ್ಲ ಮಾಡಲ್ಲ. ಏನೋ ಒಂದು ಕೇಕ್ ಕಟ್ ಮಾಡೋದು ಏನೋ ಒಂದು ಖುಷಿ. ಅದ್ರ ಜೊತೆಗೆ ನಾವು ಅಮ್ಮಂಗೆ ಈ ಥರ ಹಿಂಗೆ ಈ ಐಸ್ ಕ್ರೀಮ್ ಕೇಕ್ ಅಂದರೆ ಇಷ್ಟನಾ. ಸ್ಪೆಷಲಿ ನಾವು ಅಮ್ಮಂಗೆ ಹಿಂಗೆ ತರೋದು ಕೇಕು. ಹಾಂ, ಅಲ್ಲ ನಾವು ಅಪ್ಪಂಗೆ. ಸರಿ, ನಂದು ಡೇಟ್ ಆಫ್ ಬರ್ತ್ ಹೇಳಿ ನೋಡೋಣ. 22 ಅಮ್ಮಂದೊಂದು ಜ್ಞಾಪನ ಇದೆ. ಸರಿ, 16 ಕರೆಕ್ಟ್ ಗೈಸ್. ನೋಡಿ, ನಾವು ಅಪ್ಪಂಗೆ ಹಿಂಗೆ ಡೇಟಿಗೆ ಜ್ಞಾಪನೇ ಇರಲ್ಲ. ಅದು ಬಿಡಿ, ಡೇಟು ಬಿಡಿ. ನಾವು ಆಗ ಸ್ಕೂಲಿಗೆ ಹೋಗೋ ಟೈಮಲ್ಲಿ ನಾವು ಎಷ್ಟನೇ ಕ್ಲಾಸ್ ಅನ್ನೋದೇ ಗೊತ್ತಿರಲಿಲ್ಲ ನಮ್ಮ ಅಪ್ಪಂಗೆ ಕ್ಲೀನಾಗಿ.
ಎಲ್ಲ ಅಮ್ಮ ನೋಡ್ಕೊಳ್ಳೋದು. ಗೈಸ್ ಹಂಗೆ ನಾವು ಅಮ್ಮ ಕೇಕನ್ನ ಕಟ್ ಮಾಡಿಕೊಟ್ರು ಒಂದು ಪೀಸು ಇಲ್ಲ ಟೆರೆಸ್ ಮೇಲೆ ತಿನ್ನೋಣ ಅಂತ ಅನಿಸ್ತು. ಸೊ ಚಲೋ ಗೈಸ್, ವೆಲ್ಕಮ್ ಗೈಸ್. ಇದು ನೆಕ್ಸ್ಟ್ ಡೇ. ಆಕ್ಚುಲಿ ನಿನ್ನೆ ನಾವು ಅಪ್ಪಂಗೆ ಕೇಕ್ ಎಲ್ಲ ಕಟ್ ಮಾಡಿಸಾದ್ಮೇಲೆ ಮತ್ತೆ ನೆಕ್ಸ್ಟ್ ವ್ಲಾಗ್ ಏನು ಮಾಡಲಿಲ್ಲ. ಸಖತ್ ನಿದ್ದೆ ಬರ್ತಿತ್ತು ಅಂತ ಊಟ ಮಾಡಿ ಮಲ್ಕೊಂಡಾಯ್ತು. ಸುಮಾರು ಜನ ನಿಮಗೆ ನಮ್ಮ ಅಪ್ಪ ಅಂದರೆ ತುಂಬಾನೇ ಇಷ್ಟ. ಜೊತೆಗೆ ನೀವು ಹೇಳ್ತಾ ಇರ್ತೀರ ಅಂಕಲ್ ಹತ್ರ ಏನಾದರೂ ಕ್ವಶನ್ಸ್ ಕೇಳಿಸಿ, ಜೊತೆಗೆ ಅಂಕಲ್ ತುಂಬ ತಿಳಿದಿದ್ದಾರೆ, ಅವ್ರ ಕೈಲಿ ಏನಾದ್ರು ಒಂದು ಅಡ್ವೈಸ್ ಕೊಡಿಸಿ ಹಂಗೆ ಹಿಂಗೆ ಅಂತ. ಸೊ ಚಲೋ ಗೈಸ್, ಈಗ ನಾವು ಅಪ್ಪನಿಂದ ಯೂತ್ಸ್ಗಳಿಗೆ ಏನು ಅಡ್ವೈಸ್ ಕೊಡ್ತಾರೆ ಅಂತ ಅವ್ರಿಗೆ ಹೋಗಿ ಕೇಳೋಣ. ಸೊ ಚಲೋ ಪಪ್ಪ, ಇವಾಗ ಸ್ವಲ್ಪ ಜನಕ್ಕೆ ಒಂದು ಕ್ವಶನ್ನು ಡೌಟ್ ಐತೆ. ನಿಮ್ಮಪ್ಪ ಈಗ ತುಂಬಾನೇ ಸುಮಾರು ಎಕ್ಸ್ಪೀರಿಯನ್ಸ್ ಆಗೈತೆ, ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ಲೈಫಲ್ಲಿ ಆಗಿರ್ಬೋದು, ಹಂಗೆ ಹಿಂಗೆ. ಯೂತ್ಸ್ಗಳಿಗೆ ಏನಾದರೂ ಅಡ್ವೈಸ್ ಕೊಡೋಕೆ ಇಷ್ಟಪಡ್ತಾರಾ ಅಂತ. ಯೂತ್ಸ್ಗಳಿಗೆ ಅಡ್ವೈಸ್ ಅಂದರೆ ಮಗನೇ, ದುಡಿಯೋ ವಯಸ್ಸಲ್ಲಿ ದುಡೀರಿ, ಸುಮ್ಮನೆ ದಯವಿಟ್ಟು ಯಾರು ಮನೇಲಿ ಕೂರಬೇಡಿ. ಒಂದು ಇನ್ನೊಂದೇನಪ್ಪ ಅಂದ್ರೆ ವೇಸ್ಟೇಜ್ ಖರ್ಚು ಮಾಡಬೇಡಿ. ಈ ವೇಸ್ಟೇಜ್ ಖರ್ಚು, ಶೋಕಿ ಮಾಡೋದು, ವೇಸ್ಟೇಜ್ ಖರ್ಚು ಮಾಡಲಿಲ್ಲ ಅಂದ್ರೆ ಮಗನೇ ಲೈಫ್ ನ ಲೀಡ್ ಮಾಡ್ಕೋಬಹುದು. ಸ್ವಲ್ಪ ದುಡಿದ್ರು ನಾವು ವೇಸ್ಟೇಜ್ ಖರ್ಚು ಅಂತ ಮಾಡ್ತಾ ಹೋದ್ರೆ ನಮ್ಗೆ ಎಷ್ಟು ದುಡಿಮೆ ಇದ್ರು ಸಾಲಲ್ಲ. ಮತ್ತೆ ಚಟಗಳು ಕಲಿಬಾರ್ದು. ನಾವು ಒಂದು ಟೈಮಲ್ಲಿ ದುಡ್ದು ಇದ್ ಮಾಡಿ ಒಂದು ಲೆವೆಲ್ ಅಲ್ಲಿ ಇದೀವಪ್ಪ ಅಂದ್ರೆ ಅದು ಒಂಚೂರು ನಡೆಯುತ್ತೆ. ಯಾಕಂದ್ರೆ ಮನುಷ್ಯನ್ಗೆ ಎಂಟರ್ಟೈನ್ಮೆಂಟ್ ಅನ್ನೋದು ಬೇಕಾಗ್ತಲ್ಲ ಅಲ್ವಾ. ಆದ್ರೆ ಒಟ್ನಲ್ಲಿ ಅದಕ್ಕಿಂತ ಮುಂಚೆ ನಾವೇನು ಇದ್ ಮಾಡ್ದಲೆ, ದುಡಿದಲೆ ಮಾಡ್ದಲೆ ನಾವು ಯಾವ ತರದ್ದು ಇದ್ ಮಾಡಬಾರ್ದು ಮಗನೆ. ಅದ್ರಲ್ಲಿ ಮೈನ್ ವೇಸ್ಟೇಜ್ ಖರ್ಚು ಮಾಡಬಾರ್ದು. ಅದು ಮೇನ್ ಅಡ್ವೈಸ್ ಕೊಡ್ತೀರಾ? ಈ ಲವ್ ವಿಚಾರದಲ್ಲಿ ಲವ್ ಅಂದ್ರೆ ಏನ್ ಗೊತ್ತಾ ಮಗನೆ, ಫಸ್ಟ್ ತನ್ನ ಕಾಲ ಮೇಲೆ ತಾನು ನಿಲ್ಬೇಕು, ದುಡಿಯಂಗ ಆಗ್ಬೇಕು. ಆಯ್ತಾ? ಸಂಪಾದನೆ ಕನ್ಫರ್ಮ್ ಆದ್ರೆ ಲವ್ ಮಾಡಿ ತೊಂದ್ರೆ ಇಲ್ಲ. ಸಂಪಾದನೆ ಕನ್ಫರ್ಮ್ ಆಗದಲ್ಲೇ ಲವ್ ಮಾಡಕ್ ಹೋದ್ರೆ ಬಹಳ ಕಷ್ಟ ಆಗುತ್ತೆ ಲೈಫು. ನಾಳೆ ಸಿಕ್ಕಿರೋಳು ಓಡೈತಾಳ, ಓಡೋಯ್ತು ಸತ್ಯ. ಅಪ್ಪ ಅಮ್ಮನ ಸಾಕಿ ಅವ್ರ ಜೀವನದಲ್ಲಿ ಮುಂದೆ ಉದ್ಧಾರ ಆಯ್ತೀರ. ಸರಿ, ನೀನ್ ಹೇಳಮ್ಮ, ನಿನ್ನ ಅಡ್ವೈಸ್ ಏನು? ನನ್ನ ಪಪ್ಪ ಕೊಡ್ತಲ್ಲ ಅದೇ ಆಯ್ತು, ನೀನು ಹೇಳು. ಇರ್ಲಿ, ನನ್ಗೆ ಅಷ್ಟು ತಿಳುವಳಿಕೆ ಇಲ್ಲ ಬಿಡು. ಆಯ್ತು, ಹೆಣ್ಮಕ್ಳಿಗೆ ಹೇಳು, ಹುಡುಗಿರು ನೋಡ್ತಿರ್ತಾರ ಬ್ಲಾಗ್. ಹುಡುಗಿರು ಚೆನ್ನಾಗಿ ಓದಿ ಅಪ್ಪ ಅಮ್ಮ ತೋರಿಸಿದ ಹುಡುಗನ್ ಮದ್ವೆ ಆಗಿ ಅಡ್ಗೆ ಎಲ್ಲರೂ ಚೆನ್ನಾಗಿ ಕಲೀರಿ ಅನ್ನೋ, ಅದು ಮೇನ್ ತಾನೆ. ಕೇಳಿಸ್ಕೊಂಡ್ರಲ್ಲ ನಾವು ಅಪ್ಪ ಅಮ್ಮಂದು ಅಡ್ವೈಸು, ನಾವು ಅಮ್ಮಂದಲ್ಲ, ಮೇನ್ ನಾವು ಅಪ್ಪಂದು ಅಡ್ವೈಸು. ಬ್ಲಾಗ್ ಎಂಡ್ ಮಾಡೋಣ ಗೈಸ್. ಇಲ್ಲಿವರೆಗೂ ಬ್ಲಾಗ್ ನೋಡಿದ್ರೆ ಲೈಕ್ ಬಿಡಿ, ಚಾನಲ್ಗೆ ಸೂಪರ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಗೈಸ್. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.